ಬನ್ನಿ ಅಣ್ಣ, ಸಾಕು, ಈ ಕಡೆ ಬನ್ನಿ. ಬಾ. ನಿಂತ್ಕೊಳ್ಳಿ, ಸಾಕು. ಐ ಬಾ. ಅಣ್ಣ ನಮಸ್ತೆ. ನಮಸ್ಕಾರ. ಪರಿಚಯ ಮಾಡ್ಕೊಳ್ಳಿ ಅಣ್ಣ ತಮ್ಮದು. ಸರ್, ನಮ್ಮ ಹೆಸರು ಚಂದ್ರು ಅಂತ. ಹಾಂ. ಇದು ಮುಡ್ಸ್ನಳ್ಳಿ ಬಾರ್ಡ್ರು ಚಂದ್ರಣ್ಣ ಅಂತ. ಹಾಂ. ಕೊಡವಳ್ಳಿ ಹೋಬಳಿ, ಕನಕಪುರ ತಾಲೂಕು, ರಾಮನಗರ ಡಿಸ್ಟಿಕ್ಕು. ಇದು ಇಲ್ಲಿ ನಮ್ಮ ತಟೆಕರಲ್ಲಿ ಇತ್ತು. ಇಲ್ಲಿಂದ ಹೋಗಿ ತಮಿಳ್ನಾಡು ಹೋಗಿ ಸೇರಿತ್ತು, ತಮಿಳ್ನಾಡಿಗೆ. ಕೊಂಸೆಟ್ಟಳ್ಳಿ ಅಂತ. ನಾನು 3 ದಿನ ಆಯ್ತು ತಗೊಬಂದು. 3 ದಿನ ಆಗಿದೆ. 3,45,000 ಕಟ್ಟಣ. ಬಾಡಿಗೆಲ್ಲ ಸೇರಿಸಿ 3.5 ಆಗಿದೆ. 3.5. ಹಾಂ. ಹೋರಿಕರು, ಹಸು ಮೇಳೆ ನೋಡಿ ಚೆನ್ನಾಗಿದೆ, ಜಾತಿಪಾತಿ. ಕರುನು ಬಿತ್ತನೆಗಾಯ್ತು ಅಂತ ತುಂಬ ಜನ ಬೇಡಿಕೆ ಮಾಡಿದ್ರು. 50,000 60,000 ಕೊಡ್ತೀವಿ ಅಂದ್ಬಿಟ್ಟು ಲಾಭ ಅವಾಗೆ ತಗೊಂಡೋಗಿದೆ. ನಾನು ಕೊಟ್ಟಿಲ್ಲ, ನಾನೇ ಸಾಕ್ಬೇಕಂತ ತಂದಿದ್ದೀನಿ. ಓರಿಗಾಯ್ತದೆ ಅಂತ ತಂದಿದ್ದೀನಿ. ನೀವು ಕರುಗಳು ತಂದು ಓರಿ ಮಾಡಿ ಕೊಡ್ತಾ ಇರ್ತೀವಿ. ಓರಿ ಮಾಡಿ ಕೊಡ್ತಾ ಇದೀವಿ. ಮೊನ್ನೆ ಅಜ್ನಳ್ಳಿ ಗೋಟಟಿ ಒಂದು ಕೊಟ್ಟೆ. ದಾಸರಳ್ಳಿ ಡಾನ್ ಮಗ ಒಂದಿದೆ. ಇದು ಓರಿ ಮಾಡ್ಬೇಕಂತ ಚೆನ್ನಾಗಿ ಜಾತಿಪತಿ ಚೆನ್ನಾಗಿದೆ. ಅಂತ ದೊಡ್ಡರಿಲ್ ಒಂದು ಕರು ಐತೆ, 4 ಓರಿ. ಅದು ನಿಮ್ಮ ಹತ್ರನೇ ಬೆಳೆದಿದ್ದು. ಒಳ್ಳೆ ಓರಿಗಳನ್ನ ಸೆಲೆಕ್ಟ್ ಮಾಡ್ತಾ ಇದೀವಿ, ಕೊಡ್ತಾ ಇದ್ದೀರಾ. ಇದನ್ನು ಬೀಜಕ್ಕೆ ಬರುತ್ತೆ ಅಂತಾನೆ ತಂದಿದ್ದೀರಾ? ಹೌದು, ಬೀಜಕ್ಕೆ ಬರುತ್ತೆ ಅಂತ ತಂದಿದ್ದೀರಾ. ಒಳ್ಳೆ ರೇಖೆ ಮಕ, ಸಣ್ಣ ಬುಡೆ, ಕಾಲು ಒಳ್ಳೆ ಗಿಣ್ಣು ಹೆಚ್ಚಾಗಿದೆ, ಚೆನ್ನಾಗಿದೆ. ನಾವು ಓರಿನೂ ಇದೆ ತಮ್ಮ ಹತ್ರ. ದಾಸರಳ್ಳಿ ಡಾನ್ ಮಗ ಕ್ರಾಸಿಂಗ್ ಅವೈಲೇಬಲ್ ಇದೆ ಅಲ್ವಾ? ಅದು ಕ್ರಾಸಿಂಗ್ ಅವೈಲೇಬಲ್ ಇದೆ. ಮಾಡ್ಕೊಡ್ತೀರಾ? ಮೊಬೈಲ್ ನಂಬರ್ ತಿಳಿಸ್ಕೊಡ್ತೀರಾ ತಮ್ಮದು? 9944572184. ಅಣ್ಣ, ಏನು ಗುಣ ಲಕ್ಷಣಗಳನ್ನ ನೋಡಿ ತಗೊಬಂದ್ರಿ ಅಣ್ಣ ಕರು? ಎರಡೇ ರೇಖೆ, ಹಣೆ ಭಾಗ ಚಿಕ್ಕದಾಗಿರ್ಬೇಕು, ಕೊಂಬು ಸಣ್ಣ, ಬಾಲ್ ತೊಂಡೆ ಸಣ್ಣಾಗಿರ್ಬೇಕು, ಕಾಲು ದಿಂಡು ಬಿಗ್ಗಾಗಿರ್ಬೇಕು, ಜಾತಿಪತಿ ಹರಿ ಚೆನ್ನಾಗಿದೆ. ಕತ್ತು ನೋಡ್ರಿ ಹಂಗಿದೆ, ಜಿಂಕೆ ಕತ್ತಿದಂಗಿದೆ. ಹಸುನು ಜಾತಿ ಇದೆಯಲ್ಲ? ಹಸುನು ಜಾತಿ ಇದೆ ಅಣ್ಣ, ಒಳ್ಳೆ ನಾಮ. ಕತ್ತು ನೋಡ್ರಿ ಹೆಂಗಿದೆ, ಕತ್ತು ಹರಿ, ಹೈಟು, ಆಗಲೇ ಬೆನ್ನಲ್ಗೆ ನೋಡ್ರಿ, ಚೆನ್ನಾಗಿದೆ ಅಣ್ಣ. ಈ ಕರು ಬಂದು ಯಾವ ಊರಿಗೆ ಹುಟ್ಟಿರೋದು? ಇದು ಪಿಚ್ಚಿನಕೆರೆ ಓರಿ ಹುಟ್ಟಿರೋದು. ನಮ್ಮ ಹತ್ರನೇ ಇತ್ತು, ನಮ್ಮ ದೊಡ್ಡಿಲಿ. ಅದು ನನ್ನ ಹತ್ರ ಇದೆ, ತಮಿಳ್ನಾಡು ಕೊಟ್ಟೆ. ತಮಿಳ್ನಾಡಿಂದ ನಮ್ಮ ಚಿಕ್ಕಪ್ಪನ ಮಗ ತಗೊಂಡ್ಬಂದಿದ್ದು. ಆ ಊರಿಗೆ ಹುಟ್ಟಿದ್ದು ಪಿಚ್ಚಿನಕೆ. ಇದು ಮೆಣಸನಹಳ್ಳಿ ಸೋಮಣ್ಣ, ಮೆಣಸನಹಳ್ಳಿ ಸೋಮಣ್ಣ ಊರಿಗೆ ಹುಟ್ಟಿದ್ದು. ಇದು ಮುಗೇಗೌಡ ದೊಡ್ಡಿಂದ ಊರಿತ್ತು. ಮೆಣಸನಹಳ್ಳಿ ಸೋಮಣ್ಣ ಅವ್ರ ಮಗ ಸಿದ್ದರಾಜ್ ಹತ್ರ ಇದೆ. ಆ ಊರಿ ಮಗ ಇದು. ಅಣ್ಣ, ನೀವು ಇವರು ಮುಗಿಕೊಂಡು ಬಸವರಾಜಣ್ಣ ಅಣ್ಣ ತಮ್ಮದಿರಿ. ಆ ಊರಿನ ನನ್ನ ಹತ್ರನೇ ಇದು, ತಮಿಳ್ನಾಡು ಕೊಟ್ಟಿದೆ. ತಮಿಳ್ನಾಡಿನ ಮತ್ತೆ ಅವನಿಗೆ ತಗೊಟ್ಟೆ ನಾನೇ. ಅಣ್ಣ, ಇದು ಯಾರು ಇಷ್ಟಪಟ್ಟು ಕೇಳಿದ್ರೆ ಹಸು ಕರು ಕೊಡ್ತೀರಾ ಅಣ್ಣ? ಅಣ್ಣ, ಇವಾಗ ಅಂತೂ ಕೊಡಲ್ಲ. ಇನ್ನೊಂದು ವರ್ಷ ಐನಗುಡಿ ಮಾಡಿಗಿನ ಕೊಡಲ್ಲ. ಐನಗುಡಿ ಮಾಡ್ತೀನಿ, ಆಮೇಲೆ ನೋಡೋಣ. ಇಲ್ಲ, ನೀವು ಜಾತ್ರೆಗೆಲ್ಲೂ ಹಾಕೋ ಬಂದಿರಲಿಲ್ಲ ಅನ್ಕೋತೀನಿ. ಈ ವರ್ಷ ಹಾಕುವಂತ ಬರೀ ಆಸೆ ಇಟ್ಕೊಂಡಿದ್ದೀನಿ, ಚೆನ್ನಾಗಿ ಸಾಕ್ಬೇಕಂತ. ಇವ 2 ಹಾಕ್ಬೇಕು. ಕರನ ಓರಿ ದಾಸರಳ್ಳಿ ಡಾನ್ ಮಗ ಹಾಕ್ಬೇಕಂತ ಆಸೆ ಪಡ್ತಾ ಇದ್ದೀನಿ. ಅಣ್ಣ, ಯಾವಾಗಿಂದ ತಾವು ಹಳ್ಳಿ ಕಾರ್ನ ಕಟ್ಕೊಂಬತ್ತಾ ಇರೋದು? ಏನು ಕಟ್ತಾ ಇರೋದು ನೀವು? ಸರ್, ಹಳ್ಳಿ ಕಟ್ಟದ ಪ್ರೀತಿ ಒಂದು ಗುಣ. ನಮ್ಮ ತಾತರ ಕಾಲದಿಂದ ನಮ್ಮ ತಲೆಯಿಂದ ಕಟ್ತಾ ಇದೀವಿ ಓರಿ ನಾವು ಹಸ್ಗಳು. ನಾವು 100 ಕನ್ನಡ ದನ ಇದ್ದು ಆವಾಗಿನ ಕಾಲ ನಮ್ಮ ತಾತರ ಕಾಲದಲ್ಲಿ. ಇವಾಗ ನಾವು ಅದು ಹೆಸರು ಉಳಿಸ್ಬೇಕು ಅಂತ ಮಾಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ಓಕೆ, ಥ್ಯಾಂಕ್ಸ್.